ಈ ಜೀವನ ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನಂತೆ ಬಸಿದು ಹೋಗುವ ಮುನ್ನ ಪ್ರತಿ ಕ್ಷಣ ವ್ಯರ್ಥವಾಗದಂತೆ ಬಳಸಬೇಕು. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾಗಿ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ. ಮತ್ಯಾವತ್ತೂ ಆ ಮನಸ್ಸು ಮೊದಲಿನ ಥರ ಇರಲ್ಲ. ಒಂದು ಮರೆಯುವ ಪ್ರಯತ್ನ ಪಡುತ್ತೆ, ಇಲ್ಲ ಮರೆಯೋದಕ್ಕೂ ಆಗದೆ ಕೊನೆಗೊಂದಿನ ಸತ್ತೇ ಹೋಗುತ್ತೆ. ಅದಕ್ಕೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಯಾರಿಗೂ ಫೋರ್ಸ್ ಮಾಡಬಾರ್ದು. ಯಾಕಂದರೆ ಭಾವನೆಗಳು ಬಲವಾಗಿರಬೇಕೆ ಹೊರತು ಬಲವಂತವಾಗಿರಬಾರ್ದು. ಈ ಜೀವನದಲ್ಲಿ ಯಾವತ್ತೂ ಯಾರ ಋಣದಲ್ಲೂ ಇರಬಾರ್ದು ಅಂತ ತುಂಬಾನೇ ಅನಿಸುತ್ತೆ. ಆದರೆ ಪರಿಸ್ಥಿತಿ ಕೆಲವೊಮ್ಮೆ ಋಣದಲ್ಲಿ ಇರಿಸಿ ಬಿಡುತ್ತೆ. ಆದರೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಅಗ್ರಸ್ಥಾನ ಸಿಗುತ್ತೆ. ಎಷ್ಟು ದೂರ ಇರ್ತೀವೋ ಅಷ್ಟು ಗೌರವ. ಎಷ್ಟು ಕಡಿಮೆ ಪ್ರೀತಿ ಮಾಡ್ತೀವೋ ಅಷ್ಟು ಮನಃಶಾಂತಿ. ಎಷ್ಟು ಕಡಿಮೆ ಆಸೆ ಪಡ್ತೀವೋ ಅಷ್ಟು ನೆಮ್ಮದಿಯಾಗಿರ್ಬೋದು. ಯಾರನ್ನ ನಂಬಿಸೋಕೆ ಅಥವಾ ಮೆಚ್ಚಿಸೋಕೆ ಬದುಕಬಾರ್ದು. ಬೇಕಾದವರು ಒಪ್ಕೋತಾರೆ, ಬೇಡವಾದವರು ದೂರ ಮಾಡ್ಕೊಳ್ತಾರೆ. ಎಲ್ಲರನ್ನ ಮೆಚ್ಚಿಸ್ಕೊಂಡು ಕೂತ್ಕೊಳ್ಳೋಕೆ ಈ ಜೀವನ ನಮ್ಮದು, ಅವರದ್ದಲ್ಲ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವಿದ್ರೆ ಅಷ್ಟೇ ಸಾಕು. ಯಾರ ಮುಂದೆ ತಲೆ ತಗ್ಗಿಸುವಂತಹ ಅವಶ್ಯಕತೆನೇ ಇರೋದಿಲ್ಲ. ಅದನ್ನ ಬಿಟ್ಟು ಮಾಡಬಾರ್ದನ್ನ ಮಾಡಿ, ಆಡಬಾರ್ದನ್ನ ಆಡಿ, ನೋಡಬಾರ್ದನ್ನ ನೋಡಿದ್ರೆ ಆಗುತ್ತೆ. ಆಗ ಅಯ್ಯೋ ನನ್ನ ಗತಿ ಹೀಗಾಯ್ತಲ್ಲ ಅಂತ ಅಂದರೆ ಕೇಳೋರು ಯಾರೂ ಇರಲ್ಲ ಸ್ವಾಮಿ. ಯಾಕಂದರೆ ನಾವು ಭೂಮಿಗೆ ಏನು ಬಿತ್ತುತ್ತೀವೋ ಅದೇ ನಮಗೆ ದೊರೆಯೋದು. ಇದು ಪ್ರಕೃತಿ ನಮಗೆ ಕಲಿಸಿದ ಅತೀ ದೊಡ್ಡ ಪಾಠ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು. ಬೇಡಿ ಕುಗ್ಗಬೇಡ, ಕೊಟ್ಟು ಹಿಗ್ಗಬೇಡ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.